ಚಿತ್ರವನ್ನು ಕೊಟ್ಟಿದ್ರಿ. ಹೇಗೆ ಅನಿಸ್ತಿದೆ ಥಿಯೇಟರ್ ಅಲ್ಲಿ ಜನರ ಒಂದು ಸ್ಪಂದನೆ ಹೇಗೆ ಅನಿಸ್ತಿದೆ ಸರ್? ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನಮಸ್ಕಾರ. ನಾನು ಈ ಗಡಿನಾಡಿಂದ ಹೋಗಿದ್ದೀನಿ ಕರೆಕ್ಟ್, ಆದ್ರೆ ನನ್ನ ಮನಸ್ಸೆಲ್ಲ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರಾಮಾ, ನನ್ನ ಒಂದು ಬ್ಲಡ್ ಅಲ್ಲಿ ಡ್ರಾಮಾ ಇದೆ, ಒಂದು ನಾಟಕ ಇದೆ. ಅದರಿಂದಾನೇ ನಾನು ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಆಕ್ಟ್ ಮಾಡೋದಾಗ್ಲಿ, ಸಿನಿಮಾ ಮಾಡೋದಾಗ್ಲಿ ನನ್ನ ಧ್ಯೇಯ ಇತ್ತು ಅದು. ನಾನು ಇದುವರೆಗೆ ಇದು 3ನೇ ಸಿನಿಮಾ. ಫಸ್ಟ್ ಗ್ರೀನ್ ಸಿಗ್ನಲ್, ತೆಲುಗು ಪ್ರೇರಾಲೆ ಪಳ್ಳಾಂಬೈತೆ ಒಂದು ಮಾಡಿದ್ದೀನಿ, ಮತ್ತೆ ಇವಾಗ ಇದೊಂದು ಮಾಡಿದ್ದೀನಿ. ನನ್ನ ವೃತ್ತಿ ಬಂದು ರಿಯಲ್ ಎಸ್ಟೇಟ್, ಆದ್ರೆ ನಮ್ಮ ಊರು ಚಿಕ್ಕಬಳ್ಳಾಪುರ. ಈ ಚಿಕ್ಕಬಳ್ಳಾಪುರ ಆಗಿರೋದ್ರಿಂದ ನನಗೆ ತುಂಬಾ ಇಲ್ಲಿ ರಿಲೀಸ್ ಮಾಡಿ ಜನರನ್ನ ಸ್ಪಂದನೆ ನೋಡ್ಬಿಟ್ಟು ಈಗ ನೋಡಿದ್ರೆ ಬಲ್ ಖುಷಿ ಆಗ್ಬಿಡ್ತು. ನಾನು ಕರ್ನಾಟಕದಲ್ಲಿ ಈ ಸ್ಪಂದನೆ ನಾನು ಎಲ್ಲಿ ನೋಡಿಲ್ಲ. ತುಂಬಾ ಅಭಿಮಾನ ಇರೋದ್ರಿಂದ ಇಲ್ಲಿ ನಮ್ಗೆ ಒಂದು ಈ ಚಿತ್ರಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದರಿಂದ ಮತ್ತೆ ಇದೇ ತರ ಮುಂದಿನ ದಿನಗಳಲ್ಲಿ ರೆಸ್ಪಾನ್ಸ್ ಬಂದ್ರೆ ಮತ್ತೆ ಒಂದು ಸಿನಿಮಾಗಳು ಮಾಡೋಕೆ ನಮ್ಗೊಂದು ಧೈರ್ಯ ಬರ್ತದೆ. ನಾನೊಂದು ಅದ್ಭುತವಾದ ಒಂದು ತೆಲುಗು ದೊಡ್ಡ ಬ್ಯಾನರ್ ಅಲ್ಲಿ ಸಿನಿಮಾ ಆಕ್ಟರ್ ತಗೊಂಡು ಮಾಡ್ಬೇಕಂತಿದ್ದೀನಿ. ಹೆವಿ ಬಜೆಟ್, ದೊಡ್ಡ ಬಜೆಟ್ ಅಲ್ಲಿ ಒಂದು ತೆಲುಗು ಮೂವಿ ಮಾಡ್ತೀನಿ ನೆಕ್ಸ್ಟ್. ಇದಾದ ನಂತರ ಅದೇ ನನ್ನ ಒಂದು ಮನಸ್ಸಲ್ಲಿರೋದು. ಇದೇ ತರ ನಾವ್ ಇಲ್ಲಿ ಅಷ್ಟು ದೂರದಿಂದ ಹೋಗಿ ಮಾಡಿದ್ರು ನಮ್ಗೆ ಚಿಕ್ಕಬಳ್ಳಾಪುರ ಬೆಂಗಳೂರು ದೂರ ಏನಿಲ್ಲ. ಆ ಕಾಲದಲ್ಲಿ ದೂರ ಇತ್ತು, ಈಗ ತುಂಬಾ ಹತ್ರ ಆಗ್ಬಿಟ್ಟಿದೆ. ನಮ್ದು ವ್ಯವಹಾರ ಎಲ್ಲ ಇದೇ ಕಡೆ ಇದೆ. ನಮ್ದು ಊರು ಗುಡಿಬಂಡ ತಾಲೂಕು ಚಿನ್ನಹಳ್ಳಿಯಲ್ಲಿ ಇಟ್ಟಿತ್ತು ನಾವು. ಅದೇ ತರ ನಾವು ಚಿಕ್ಕಬಳ್ಳಾಪುರದ ಹಳೇದು ಇದು ನಮ್ಮ ಜಿಲ್ಲೆ, ನಮ್ಮ ಊರು ಇದೆಲ್ಲ ಇರೋದ್ರಿಂದ ನನಗೆ ಇಲ್ಲಿ ನನ್ನ ಸ್ಪಂದನೆ ನೋಡಿದ್ರೆ ಅದ್ಭೂರಿಯಾಗಿ ಜನ ಇಲ್ಲಿ ಸೇರಿದ್ದಾರೆ. ತುಂಬಾ ಚೆನ್ನಾಗಿದೆ. ಬೆಂಗಳೂರಿಗಿಂತ ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬೆಂಗಳೂರಲ್ಲಿ ಅಂದ್ರೆ ಎಲ್ಲ ಮಾಲ್ಗಳು ಜಾಸ್ತಿ ಇದೆ. ಮಾಲಲ್ಲಿ ಜಾಸ್ತಿ ಹೆವಿ, ನಮ್ದು 102 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ದೇವೆ. ಆದ್ರೆ ಮಾಲಲ್ಲಿ ಒಳ್ಳೆ ಸ್ಪಂದನ ಇದೆ, ಎಲ್ಲ ಮಾಲಲ್ಲೂ ಚೆನ್ನಾಗಿ ಬರ್ತಾ ಇದೆ. ಈ ಚಿತ್ರ ಸಾಂಸಾರಿಕ ಮತ್ತು ಆ ಒಂದು ಮೈಥಾಲಿಕಲ್ ಅಂದ್ರೆ ದೇವರದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಸಾಂಸಾರಿಕ ಮತ್ತು ಸಂಸಾರದಲ್ಲಿ ಸರಿಗಮ ಅನ್ನೋ ಇದಿದೆ. ಆ ಸರಿಗಮ ಜೊತೆಗೆ ಇದು ಒಳ್ಳೆ ಸಬ್ಜೆಕ್ಟ್ ಇರೋದ್ರಿಂದ ನಾನೇ ಈ ಸಬ್ಜೆಕ್ಟ್ ಅನ್ನು ತುಂಬಾ ವರ್ಷದಿಂದ ಮನಸ್ಸಲ್ಲಿ ಅನ್ಕೊಂಡಿದ್ದು ಈ ಸಬ್ಜೆಕ್ಟ್ ಎಳೆದು ಮಾಡಿದ್ದೇನೆ. ಒಂದು 9 ರಿಂದ 10 ತಿಂಗಳಲ್ಲಿ ಎಲ್ಲ ಮುಗಿಸ್ಕೊಂಡು ರಿಲೀಸ್ ಮಾಡಿದ್ದೀವಿ. ಅದೇ ತರ ನಮ್ಗೆ ಈ ಜನರ ಸ್ಪಂದನೆ ನೋಡಿದ್ರು ಖುಷಿ ಆಗ್ತಾ ಇದೆ. ನಮ್ಮ ಊರು, ನಮ್ಮ ಜನ, ನಮ್ಮ ಸ್ಥಳ ಅನ್ನೋದು ತುಂಬಾ ನನಗೆ ಇಷ್ಟ ಆಗ್ತಾ ಇದೆ. ಇದೇ ತರ ನಮ್ಗೆ ನಿಮ್ಮೆಲ್ಲ ಒಂದು ಸಹಕಾರ ನಮ್ಗೆಲ್ಲ ಸಿಕ್ಕಿದ ಮೇಲೆ ಮತ್ತೆ ನಾವು ಒಳ್ಳೆ ಸಿನಿಮಾ ಮಾಡಬಾರ್ದಕ್ಕೆ, ನಮ್ಗೆ ಚಿಕ್ಕಬಳ್ಳಾಪುರದಲ್ಲೇ ಒಂದಷ್ಟು ಜನ ಹಾಕೊಂಡು ಮಾಡೋಣ ಅಂತ ಆಸೆ ಇದೆ. ಇಲ್ಲಿರೋ ಕಲಾವಿದರನ್ನ ನಾವು ಜಾಯಿಂಟ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರ್ಬೋದು. ನಮ್ಮ ಜನ ನಮ್ಗೆ ಇಷ್ಟ ಆಗುತ್ತೆ. ಅದರಿಂದ ಮೊದಲೇ ನಾನು ಹೇಳಿದ್ದೆ, ಈ ಸಿನಿಮಾದಲ್ಲಿ ನಮ್ಮ ಒಂದು ಸ್ಕೂಲ್ ಫಂಕ್ಷನ್ ನಲ್ಲಿ ಗುಡಿಬಂಡೆ ಸೋಮನಹಳ್ಳಿ ನಾನು ಓದಿದ್ದು, ಅಲ್ಲಿ ಹೇಳಿದಾಗ ಅವ್ರಿಗೆಲ್ಲ ನಾವು ಬನ್ನಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಇಂಟ್ರೆಸ್ಟ್ ಇರೋರು ಬನ್ನಿ ಅಂತ ಹೇಳಿದ್ದೆ. ಏನೋ ದೇವರ ಇಚ್ಛೆ ಗೊತ್ತಿಲ್ಲ, ಅವ್ರು ಯಾರು ಅಲ್ಲಿ ಜಾಸ್ತಿ ಅಟ್ಯಾಕ್ ಆಗ್ಲಿಲ್ಲ, ನಮ್ಗೆ ಅಟ್ರಾಕ್ಷನ್ ಆಗ್ಲಿಲ್ಲ. ಆದ್ರೂ ಕೆಲವರು ಹೊಸ ಆಕ್ಟರ್ಗಳನ್ನ ಹಾಕೊಂಡು ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಒಬ್ಬ ಮೇಜರ್ ಆಕ್ಟರ್ ನಮ್ಗೆ ಕಮರ್ಷಿಯಲ್ ಆಗಿ ಒಬ್ರು ಇದ್ರೆ ಕೂಡ ಸೈಡ್ ಪ್ಯಾಡಿಂಗ್ ಎಲ್ಲ ಕಂಪ್ಲೀಟ್ ಹೊಸವ್ರನ್ನ ಹಾಕೊಂಡು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಇದೇ ತರ ನನಗೆ ನೀವು ಸಹಕಾರ ಇದೆಲ್ಲ ಕೋಪರೇಷನ್ ಇದ್ರೆ ನಾನು ಮುಂದೆ ಕೂಡ ಸಿನಿಮಾಗಳು ಮಾಡೋಕೆ ನಂಗೆ ಧೈರ್ಯ ಬರ್ತದೆ. ತುಂಬಾ ಥ್ಯಾಂಕ್ಸ್. ಸಿನಿಮಾ ರಂಗದಲ್ಲಿ ಇವಾಗ ಏನಾಗಿದೆ ಅಂದ್ರೆ ಕನ್ನಡ ಸಿನಿಮಾ ರಂಗಕ್ಕೆ ತುಂಬಾ ಪ್ರೋತ್ಸಾಹ ಕಡಿಮೆ ಆಗಿದೆ. ಜನರು ಏನಾಗಿದೆ ಎಲ್ಲ ಕಂಪ್ಲೀಟ್ OTTಗಳಾಗ್ಲಿ, ಈ ಮೊಬೈಲ್ ಅಲ್ಲಿ ಕಳ್ತನದಲ್ಲಿ ನೋಡೋದಾಗ್ಲಿ, ಇವೆಲ್ಲ ನೋಡ್ಬಿಟ್ಟು ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡಕ್ಕೆ ಭಯ ಆಗ್ತಾ ಇದೆ. ಸಿನಿಮಾ ನೋಡಿದ್ರೆ ಒಂದು 15 ದಿವಸಲ್ಲೇ ನಮ್ಗೆ ಮೊಬೈಲ್ ಅಲ್ಲಿ ಬಂದ್ಬಿಡ್ತದೆ. ಆ ಟೆಲಿಗ್ರಾಮ್ ಅಂತ ಒಂದು ಆಪ್ ಇದೆ, ಅದ್ರಲ್ಲಿ ಕಳ್ತನದಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಎಲ್ಲ ಆತರ ನೋಡಿದ್ಮೇಲೆ ಪ್ರೊಡ್ಯೂಸರ್ಗಳಿಗೆ ಹಾಕಿರೋ ಬಂಡವಾಳಗಳು ವಾಪಸ್ ಬರೋದು ಹೆಂಗೆ, ಅದೇ ತುಂಬಾ ಕಷ್ಟ ಆಗ್ತಾ ಇದೆ. ಸರ್, ಈ ಒಂದು ಶ್ರೀಮತಿ ಸಿನಿಮಾ, ಈ ಸಿನಿಮಾದಲ್ಲಿ ನಾನು ಸಬ್ಜೆಕ್ಟ್ ಮಾಡಿದ್ದೆ ಒಂದು ಸಾಂಸಾರಿಕವಾಗಿರ್ಬೇಕು, ಅದ್ ಜೊತೆಗೆ ನಮ್ಮ ಸನಾತನ ಧರ್ಮವನ್ನ ತೋರಿಸ್ಬೇಕು. ಅದೇ ತರ ನಾನು ಒಂದು ಆಂಜನೇಯನ ಪಾತ್ರವನ್ನು ತಂದಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಹೊಸಬರು ಆಕ್ಟ್ ಮಾಡ್ಬೇಕು. ಇನ್ನೊಂದು ಒಂದು ವಿಷಯ ಹೇಳ್ತೀನಿ, ಒಳ್ಳೆ ಆಕ್ಟರ್ ಬೇಕಂದ್ರೆ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ತುಂಬಾ ರೇಟ್ಗಳು ಜಾಸ್ತಿ ಇದೆ. ಅವ್ರ ಸಂಭಾವನೆಗಳು ಜಾಸ್ತಿ. ಅವರ ಹುಣಸೆ ಬೀಜ ಅಷ್ಟು ವ್ಯಕ್ತಿಗೆ ಕುಂಬಳಕಾಯಿ ಅಷ್ಟು ದುಡ್ಡು ಕೇಳ್ತಾನೆ.
ಇದು ತುಂಬಾ ಅನ್ಯಾಯ ಇದೆ. ಸಣ್ಣ ನೋಡಿ, ಸಣ್ಣ ಆಕ್ಟರ್ಗಳೆಲ್ಲ 10 ಕೋಟಿ ಕೊಡಿ, 15 ಕೋಟಿ ಕೊಡಿ, ಆದ್ರೆ ರಿಟರ್ನ್ಸ್ ಇಲ್ಲ. ಆಗಿರುವಾಗ ನಾವು ಯಾಕೆ ನಮ್ಮಲ್ಲಿ ಹಳೆಯ ಆಕ್ಟರ್ ಇದ್ದಾರೆ, ನಮ್ಮ ಹಳಬರು ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದಿರೋರು, ವಿಜಯ ರಾಘವೇಂದ್ರ ಯಾಕೆ ಹಾಕೋಬಾರ್ದು ಇವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಸ್ಪಂದಿಸಿದಾಗ ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ನಮ್ಗೆ ಜಾಸ್ತಿ ಡಿಮ್ಯಾಂಡು ಮಾಡ್ಲಿಲ್ಲ, ಏನೋ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಸಂಭಾವನೆ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದವರೆಲ್ಲ ಪ್ರಿಯಾ ಹೆಗ್ಡೆ ಅಂತ ಹೊಸ ಹೀರೋಯಿನ್, ಒಂದು 3-4 ಪಿಕ್ಚರ್ ಮಾಡಿದ್ದಾನೆ. ಅದ್ರ ಜೊತೆಗೆ ನಮ್ದು ವಿಶೇಷವಾಗಿ ನನ್ನ ಮಗ ಒಂದು ಕ್ಯಾರೆಕ್ಟರ್ ಮಾಡಿದ, ವಿಲ್ಲನ್ ಕ್ಯಾರೆಕ್ಟರ್ ಅವನು, ಅವ್ರು ಕೋವಿಲ್ಲನ್ ಅದೇ ಅವನು ಮನೋಜ್ ಅಂತ ಹೇಳ್ಬಿಟ್ಟು, ಲಿಯೋ ಮನೋಜ್ ಅಂತ. ಅವನು ಮುಂದಿನ ದಿನಗಳಲ್ಲಿ ಅವನು ಹೀರೋ ಆಗ್ಬೋದು ಅಂತ ಇದರಲ್ಲಿ ಆಕ್ಟ್ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಹೀರೋ ಮಾಡ್ಬೇಕು ಅನ್ನೋ ಆಸೆ ಇದೆ. ದೇವ್ರ ಇಚ್ಛೆ ಹೆಂಗಿದೆ ಗೊತ್ತಿಲ್ಲ. ಅವರು ಏನಾದ್ರು ಅವನು ಆಯ್ತು ಮಾಡೋಣ ಅಂತ ಹೇಳಿದ್ರೆ ಅವನು ಕನ್ಸ್ಟ್ರಕ್ಷನ್ ಲೇನಲ್ಲಿ ಸಿನಿಮಾ ಲೈನ್ ತುಂಬಾ ದೂರ ಅವನಿಗೆ, ಬಲವಂತದಿಂದ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಮುಂದೆ ನೋಡ್ಬೇಕು ಯಾವ ತರ ಮಾಡ್ಬೇಕು ಅಂತ ಆಗಿದೆ. ನೋಡಿ, ನಿಮ್ಮ ಊರಲ್ಲಿ ನಮ್ಮ ಊರದ್ದು ಇರ್ಲಿದೆ, ನಮ್ಮ ಊರಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಡೆ ಅದೇ ತರ ಇದೆ. ಇವಾಗ ಏನಾಗಿದೆ, ಒಡಿ ಬಡಿ ರಕ್ತಪಾತ ಈ ತರ ಇರೋದ್ರಿಂದ ಈ ಸಾಂಸಾರಿಕ ಚಿತ್ರವನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹೆಂಗಸರು ಮಕ್ಕಳು ಎಲ್ಲ ನಮಗೆ ಬಂದು ಸಿನಿಮಾಗಳು ನೋಡಿ ಖುಷಿ ಆಗ್ತಾ ಇದ್ದಾರೆ. ಸರಿ, ನಿಮ್ಮ ಒಂದು ಚಿತ್ರವನ್ನ ಯಾವ ವರ್ಗದ ಜನರು ಅಂದ್ರೆ ಕುಟುಂಬ ಸಮೇತರಾಗಿ ನೋಡ್ಬೋದಾ, ಇಲ್ಲ ವಯಸ್ಕರು ನೋಡ್ಬೋದಾ, ಇಲ್ಲ ವೃದ್ಧರು ನೋಡ್ಬೋದಾ, ಯಾವ ಇದರಲ್ಲಿ ಎಲ್ಲಾ ತರನೂ ಇದೆ, ವಯಸ್ಕರಿಂದ ಹಿಡಿದು ವೃದ್ಧರವರೆಗೂ ಇದೆ. ಇದರಲ್ಲಿ ನೋಡಿ, ಈ ಎಲಿಮೆಂಟ್ ಇದೆಯಲ್ಲ, ಒಂದು ಸಂಸಾರದಲ್ಲಿ ಏನು ಅನಾಹುತಗಳಾಗ್ತದೆ ಅದನ್ನ ಒಬ್ಬನು ಮಾಡಿರುವ ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಅನ್ಯಾಯಕ್ಕೆ ಅವನಿಗೆ ರಿಟರ್ನ್ ಆಗ್ತದೆ. ಆ ಕರ್ಮ ರಿಟರ್ನ್ ಆಗುತ್ತೆ ಅವನಿಗೆ. ಮೊದಲು ಏನು ಮಾಡಿದ್ದಾನೆ ಅದನ್ನು ಅವನ ಮಗಳ ರೂಪದಲ್ಲಿ ಬಂದು ಅವನಿಗೆ ತೊಂದರೆ ಕೊಡ್ತದೆ. ಅದೇ ಇವನು ಮಾಡಿರೋ ಅಕ್ರಮಗಳ ಅನ್ಯಾಯಕ್ಕೆ ದೇವರಿಗೆ ಅವನು ಶಿಕ್ಷೆ ಕೊಡ್ತಾನೆ. ಸರ್, ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನಟರು ಪರಿಚಯ ಭಾಗದಲ್ಲೇ ಒಂದು ಆಡಿಷನ್ ಈ ಥರದ್ದು ಏನಾದರೂ ಏರ್ಪಾಟ್ ಮಾಡೋಂಥ ಅವಕಾಶಗಳಿದೆಯಾ? ಬರೋ ಕಾಲದಲ್ಲಿ ನಾವು ಸಿನಿಮಾ ಮಾಡಿದಾಗ ತೆಲುಗು ಅಂತ ಅಂದ್ಕೊಂಡಿದ್ದೀನಿ, ಇನ್ಕ್ಲೂಡಿಂಗ್ ಕನ್ನಡ. ಅದನ್ನು ಎಲ್ಲ ಭಾಷೆಯಲ್ಲೂ ಮಾಡೋ ಪ್ಲಾನ್ ಇದೆ. ಅದರಲ್ಲಿ ಮಾಡಿದಾಗ ಆಡಿಷನ್ ಕೊಡ್ತೀನಿ. ಇಲ್ಲಿ ಆಡಿಷನ್ ಕೊಟ್ಟಾಗ ನಮ್ಮಲ್ಲಿ ಎಷ್ಟು ಜನ ಕಲಾವಿದರು ಸಿಗ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರೋರು, ಅವ್ರನ್ನ ಆಯ್ಕೆ ಮಾಡ್ಕೊತೀವಿ ನಾವು. ಎಷ್ಟು ಲೇಡೀಸ್ ಆಗಲಿ, ಗಂಡಸರಾಗಲಿ, ಹುಡುಗರಾಗಲಿ, ಸಣ್ಣ ಮಕ್ಕಳಾಗಲಿ. ಇದರಲ್ಲಿ ಒಂದು ಮಗು ಚೆನ್ನಾಗಿ ಮಾಡಿದೆ, ನಾವು ತುಂಬ ಚೆನ್ನಾಗಿದೆ. ಒಂದು ಮಗುನ ಬಸವನು ಮೌರ್ಯ ಅಂತ ಹುಡುಗನ ತಗೊಂಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅದೇ ಥರ ಮಕ್ಕಳು ಒಂದು 2-3 ನಮ್ಮ ಭಾಗದಲ್ಲೇ ತಗೊಳ್ಳೋಣ. ಇಲ್ಲಿ ಟ್ಯಾಲೆಂಟ್ ಇದೆ, ಸ್ಕೂಲಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಮಕ್ಕಳಿಗೆ, ಮಾಡ್ಬೋದು. ಡೆಫಿನೆಟ್ ಆಗಿ ಮಾಡ್ತೀವಿ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿ ಸರ್? ನಮ್ಮದು ಮೇಜರ್ ಆಗಿ ಬಂದು ಚಿಕ್ಕಮಂಗ್ಳೂರು, ಮೂಡಿಗೆರೆ ಆ ಭಾಗದಲ್ಲಿ, ಮಂಗಳೂರು ಈ ಕಡೆ, ಕೂರ್ಗು ಇದೇ ಭಾಗದಲ್ಲಿ ಮಾಡಿದ್ದೀನಿ. ನಿಮ್ಮ ಸ್ವಂತ ತಾಲೂಕಲ್ಲೇ ಒಳ್ಳೊಳ್ಳೆ ಲೊಕೇಶನ್ಗಳಿದೆ. ಅಲ್ಲಿ ಗುಡುಬಂಡೆ ಅಂತ ಒಂದು ಬೆಟ್ಟ ಇದೆ, ಅದರಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಇದೆ. ಅದಕ್ಕೆ ಏನಂದರೆ ಆ ಲೊಕೇಶನ್ಗಳು ನನ್ನ ಮನಸ್ಸಲ್ಲಿರೋದೆಲ್ಲ ಏನಂದರೆ, ಒಂದು ಒಳ್ಳೆ ಫೈಟ್ಸು, ನಂತರ ಈ ಒಳ್ಳೆ ಆ್ಯಕ್ಷನ್ ಪಿಕ್ಚರ್ಗೆ ತುಂಬ ಅನುಕೂಲವಾದ ಜಾಗಗಳಿದ್ದಾವೆ. ನಮ್ಮ ಈ ಚಿತ್ರಕ್ಕೆ ಬೇಕಾದಂಥ ಇಲ್ಲ, ಅದು 100% ಯಾವತ್ತಾದ್ರೂ ಯೂಸ್ ಆಗ್ಬೋದು ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡು. ಆ್ಯಕ್ಷನ್ ಪಿಕ್ಚರ್ಗೆ ತುಂಬ ಚೆನ್ನಾಗಿದೆ. ಬೆಟ್ಟ, ಕೋಟೆ ಎಲ್ಲ ಇದೆ, ಕೆರೆ ಇದೆ, ಡ್ಯಾಮ್ ಇದೆ, ಅದೆಲ್ಲ ಯೂಸ್ ಮಾಡ್ಕೋಬೋದು. ಕ್ಲೈಮ್ಯಾಕ್ಸ್ ನಾಗಿರೆಡ್ಡಿ ಅಂತ ನನ್ನ ಹೆಸರು, DN ನಾಗಿರೆಡ್ಡಿ ಅಂತ. ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬಂದರೆ, ನಮ್ಮ ಊರಲ್ಲೇ ನಮ್ಮದೇ ಒಂದು ದೇವಸ್ಥಾನ ಕಟ್ಸಿದ್ದೀನಿ ನಾನು. ಆ ದೇವಸ್ಥಾನದಲ್ಲಿ ಇದು ಬರಬೇಕು ಅಂತ ಹೇಳ್ಬಿಟ್ಟು 10 ದಿವಸ ಅಲ್ಲೇ ನಾವು ಶೂಟ್ ಮಾಡಿದ್ವಿ. ಫೈನಲ್ ಕ್ಲೈಮ್ಯಾಕ್ಸ್ ಆಂಜನೇಯಂದು ಕಂಪ್ಲೀಟ್ ಫೈಟ್ ಅಲ್ಲೇ ಮಾಡಿದ್ದೀನಿ. ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ, ಇಲ್ಲೇ ಮಾಡಿದ್ದೀವಿ ಊರಲ್ಲೇ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಗ್ರಾಫಿಕ್ಸ್ ಮಾಡಿದ್ದೀವಿ, ತುಂಬ ಅದ್ಭುತವಾಗಿ ಬಂದಿದೆ. ಆಂಜನೇಯಂದ ಒಂದು ಅವತಾರ ಚೆನ್ನಾಗಿ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮೂರಲ್ಲೇ ಮಾಡಿರೋದು, ದಿನಹಳ್ಳಿಯಲ್ಲಿ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜನತೆಗೆ ಯಾವ ರೀತಿ ನೀವು ಸ್ವಾಗತ ಕೊಡ್ತೀರಾ ಸಿನಿಮಾ ಮುಖಾಂತರ? ಈ ಸಿನಿಮಾ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ನಾನು ತುಂಬ ಆಭಾರಿ ಆಗಿದ್ದೀನಿ. ತುಂಬ ನನಗೆ ಸಂತೋಷ ಆಗಿದೆ. ಯಾವತ್ತಾದ್ರೂ ಎನಿ ಟೈಮ್ ನಾವಂತ ನಮ್ಮ ಕಡೆಯಿಂದ ಏನಾದರೂ ಇಲ್ಲಿ ನಮ್ಮ ಜನ ಇದ್ದಾರೆ, ಏನೋ ಒಂದು ಅಳಿಲು ಸೇವೆ ಮಾಡಬೇಕಂತ ನನಗೆ ಇಷ್ಟ ಇದೆ, ಮಾಡೋಕ್ಕೆ ನಾನು ರೆಡಿ ಇದ್ದೀನಿ.